ಆ, ನಿಮ್ಗೆ ಮಂತ್ರಿ ಪದವಿ ಸಿಗುತ್ತಾ ಏನು? ನೀವು ಆಕಾಂಕ್ಷಿ ಇದ್ದೀರಾ? ನಾನು ಸಹ 4 ಚುನಾವಣೆ ಎದುರಿಸಿದ್ದೇನೆ. 3 ಚುನಾವಣೆಯಲ್ಲಿ ನಾನು ಸಹ ಜನರ ಆಶೀರ್ವಾದದಿಂದ ಅವ್ರ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ. ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿದವರು ಜನರ ಮನಸ್ಸಲ್ಲಿ ಇರ್ತಕ್ಕಂಥ ಕೆಲಸವನ್ನ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ನಂದು ಒಂದು ಪ್ರಯತ್ನ ಇದೆ. ಸಚಿವರಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರೆ ಜಿಲ್ಲೆಯ ಜನತೆ ಪರವಾಗಲ್ಲ, ರಾಜ್ಯದ ಜನತೆ ಪರವಾಗಿ, ರೈತರ ಪರವಾಗಿ ಯಾವ ಇಲಾಖೆ ಕೊಟ್ಟರೂ ಪರವಾಗಿಲ್ಲ. ಆ ಇಲಾಖೆಯನ್ನ ನಿಭಾಯಿಸ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನಿಮಿಷಾಂಬದೇವಿ ಆಶೀರ್ವಾದ, ಕರ್ನಾಟಕ ಆಶೀರ್ವಾದ, ರಂಗನಾಥನ ಸಾನ್ನಿಧ್ಯದಲ್ಲಿ ಬೆಳೆದು ಬಂದವನು ನಮ್ಮ ಕುಲದೇವರ ರಂಗನಾಥನ ಆಶೀರ್ವಾದದಿಂದ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ನಾನು ಸಹ ಒಬ್ಬ ಸಚಿವನಾಗಲಿಕ್ಕೆ ಆಕಾಂಕ್ಷೆ ಉಳ್ಳವನಾಗಿದ್ದೇನೆ. ಒಂದು ಅವಕಾಶ ಮಾಡಿಕೊಟ್ರೆ. ಕಳೆದ ಬಾರಿ ಕೂಡ ಕೊಡ್ತೀನಿ ಅಂತ ಹೇಳಿದ್ರು, ಸಿಗ್ಲಿಲ್ಲ. ಬರೀ ಕಳೆದ ಬಾರಿ ನಾನು ಕೇಳಿದ್ದ. ಕಳೆದ ಬಾರಿ ನಾವು ಅದನ್ನ ಆಕಾಂಕ್ಷಿ ಆಗಿದ್ದಿಲ್ಲ. ಈ ಸಲ ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೇನೆ, ಕೊಡಿ ನಮಗೂ ಒಂದು ಅವಕಾಶ ಅಂತ. ಏನ್ ತೀರ್ಮಾನ ಹೈಕಮಾಂಡ್ ಏನ್ ತೀರ್ಮಾನ ಅದು ಬದ್ಧವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.